ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಅಂಗನವಾಡಿ ಸಂಬಳಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಕೂಡ ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳು ಯೂಶ್ವಲಿ ಪ್ರತಿ ವರ್ಷವೂ ಕರೀತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸ್ಯಾಲ್ರಿ ಇರುತ್ತೆ, ಏನು ಡೀಟೇಲ್ಸ್ ಅಂತ ಹೇಳಿ ಕೊಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ಕೊಡ್ತೀನಿ. ಭಾಳಷ್ಟು ಜನ ಕ್ಯೂರಿಯಾಸಿಟಿ ಇದೆ ಮತ್ತು ಭಾಳಷ್ಟು ಜನ ಕೇಳಿರೋದ್ರಿಂದ ನಿಮಗೆ ವೀಡಿಯೋ ಮಾಡ್ತಿದ್ದೀನಿ, ಇಲ್ಲಾಂದರೆ ವೀಡಿಯೋ ಮಾಡ್ತಿರಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರ ಬೇಕಂದರೆ ಲಾಸ್ಟ್ವರೆಗೂ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದೇ ರೀತಿಯಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುತ್ತಾ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ, ಇಲ್ಲಿರುವಂಥದ್ದು ಎರಡೂ ಕೂಡ ನೋಡ್ಕೋಬಹುದು ನೀವು. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಎಷ್ಟನ್ನು ಸಂಬಳ ಕೊಡಲಾಗುತ್ತೆ ಅಂತ ಹೇಳಿ. ಸೊ ಮೊದಲನೇದಾಗಿ ನಿಮಗೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಪಾಲಾಗಿರುತ್ತೆ. ಇದು ಗೌರವಧನ ಅಂತ ಕರೀತಾರೆ, ಸ್ಯಾಲ್ರಿ ಅಂತಲೂ ಕರೆಯಲ್ಲ. ಸೊ ಗೌರವಧನ ಅಂತ ಕೇಳ್ತಾರೆ. ಸೊ ಇದಕ್ಕೆ ಎಷ್ಟು ಸಂಬಳ ಸಿಗುತ್ತೆ ಅಂತ ನಾವು ಹೇಳೋದಾದರೆ, ಮೊದಲನೇದಾಗಿ ನಾವು ನೋಡೋದಾದ್ರೆ ಕೇಂದ್ರ ಸರ್ಕಾರದಿಂದ 4,500 ರೂಪಾಯಿ ಮತ್ತು ಒಟ್ಟು ನಿಮಗೆ 4,500 ರೂಪಾಯಿ 4,500 ರೂಪಾಯಿ ಸಿಗುತ್ತೆ. ಅದರಲ್ಲಿ ನಿಮಗೆ ಕೇಂದ್ರ ಸರ್ಕಾರದ 2,700, ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ನಿಮಗೆ 1,800, ಒಟ್ಟು 4,500 ರೂಪಾಯಿ ಇದ್ದು, ಜೊತೆಗೆ ಹೆಚ್ಚುವರಿ ಸಹಾಯಧನ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಕೊಡಲಾಗುತ್ತೆ, ಅದು 6,500 ರೂಪಾಯಿ. ಒಟ್ಟು 11,000 ರೂಪಾಯಿ ನಿಮಗೆ ಸಂಬಳ ಸಿಗುತ್ತೆ ಅಂಗನವಾಡಿ ಕಾರ್ಯಕರ್ತೆ ಪೋಸ್ಟ್ಗೆ ಅಪಾಯಿಂಟ್ ಆಗಿದ್ದರೆ. ಅದೇ ರೀತಿಯಲ್ಲಿ ಅಂಗನವಾಡಿ ಸಹಾಯಕಿ ಪೋಸ್ಟ್ಗೆ ಅಪಾಯಿಂಟ್ ಆಗಿದ್ದರೆ ಒಟ್ಟು ನಿಮಗೆ ಸಿಗುವಂಥದ್ದು ಕೇಂದ್ರ ಸರ್ಕಾರದಿಂದ 1,350 ರೂಪಾಯಿ, ರಾಜ್ಯ ಸರ್ಕಾರದಿಂದ 900 ರೂಪಾಯಿ, ಒಟ್ಟು 2,250 ರೂಪಾಯಿ. ಅದರ ಜೊತೆಗೆ ರಾಜ್ಯ ಸರ್ಕಾರ ನಿಮಗೆ 3,750 ರೂಪಾಯಿ ಕೊಡ್ತಾರೆ. ಒಟ್ಟು 6,000 ರೂಪಾಯಿ ನಿಮಗೆ ಸಿಗುವಂಥದ್ದು ಸಂಬಳ. ಸೊ ಹಾಗಾದರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಡೆಫಿನೆಟ್ಲಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಾದರೆ ನೋಡಿ, ಅಂಗನವಾಡಿ ಕಾರ್ಯಕರ್ತೆಗೆ 12,000 ರೂಪಾಯಿ, ಅಂಗನವಾಡಿ ಸಹಾಯಕಿಗೆ 7,000 ರೂಪಾಯಿ ಸಿಗುತ್ತೆ. ಅದೇ ರೀತಿಯಲ್ಲಿ ಅವರೇನಾದರೂ 10 ವರ್ಷದಿಂದ 20 ವರ್ಷದೊಳಗಡೆ ಏನಾದರೂ ಸರ್ವಿಸ್ ಆಗಿದ್ದರೆ ಅಂತಹ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ 12,250 ರೂಪಾಯಿ, ಮತ್ತು ಇದಕ್ಕೆ ಅಂಗನವಾಡಿ ಸಹಾಯಕಿಗೆ 7,250 ರೂಪಾಯಿ. 20 ವರ್ಷಕ್ಕಿಂತ ಮೇಲ್ಪಟ್ಟು ಅವ್ರದ್ದು ಏನಾದರೂ ಇದಾಗಿದ್ದರೆ, ಸರ್ವಿಸ್ ಆಗಿದ್ದರೆ ಅದನ್ನು 12,500 ರೂಪಾಯಿ ಇವ್ರಿಗೆ ಕೊಡ್ತಾರೆ, 7,500 ರೂಪಾಯಿ ಇವ್ರಿಗೆ ಕೊಡ್ತಾರೆ. ಸೊ ಸಂಬಳವನ್ನು ನೀವು ನೋಡ್ಕೋಬೋದು. ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸಂಬಳಕ್ಕೆ ರಿಲೇಟೆಡು. ಸೊ ಯಾಕಂದರೆ ಇತ್ತೀಚೆಗೆ ನಂಬರ್ ಆಫ್ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳು ಕರೀತಿರೋದ್ರಿಂದ ಇದ್ರ ಬಗ್ಗೆ ನಿಮಗೂ ಒಂದು ಮಾಹಿತಿ ಗೊತ್ತಿರಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಇದೇ ರೀತಿ ವಿಡಿಯೋ ಅಪ್ಡೇಷನ್ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.